ಲೂಕ 7ನೇ ಅಧ್ಯಾಯ 27ನೇ ವಚನ. ಮಂಜಮ್ಮ ಸಿಸ್ಟರ್. ನಮಸ್ತೆ ಬ್ರದರ್. ಸಿಸ್ಟರ್, ಲೂಕ 7ನೇ ಅಧ್ಯಾಯ 27ನೇ ವಚನ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಹಾ ಸಿಸ್ಟರ್. ಇಗೋ ನಿನ್ನ ದೂತನನ್ನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ನಿನ್ನ ಹೋಗುವ ದಾರಿಯಲ್ಲಿ ಇರುವ ದಾರಿಯನ್ನು ಆತನ ನೀನು ಮುಂದೆ ಅವನ ಮುಂದೆ ನಿನ್ನ ಮುಂದೆ ಸಾರಿಪಡಿಸುತ್ತಾನೆ ಅಂದು ಸರಿ ಮಾಡುವನು ಎಂದು ಯಾರು ವಿಷಯವಾಗಿ ಬರದಿದೆಯೋ ಪುರುಷನ ಇವನೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನವರೆಗೂ. ಶಾರದಾ ಸಿಸ್ಟರ್. ಬ್ರದರ್ ಓದ್ತೀನಿ. ಹಾ ಸಿಸ್ಟರ್. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ. ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಈ ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನವರೆಗೂ. ಶಾಂತಮ್ಮ ಸಿಸ್ಟರ್. ಹಾ ಬ್ರದರ್ ಓದ್ತೀರಾ ಸಿಸ್ಟರ್? ಓದ್ತೀನಿ. 31ರಿಂದ 33. ಹಾ ಸಿಸ್ಟರ್. ದೇವರ ಸಂಕಲ್ಪವನ್ನು ನಿರಾಕರಿಸಿದನು. ಹೀಗಿರುವಲ್ಲಿ ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಅವರು ಯಾರನ್ನು ಹೋಲುತ್ತಾರೆ? ಪೇಟೆಯಲ್ಲಿ ಕೂತುಕೊಂಡು ನಿಮ್ಮಗೋಸ್ಕರ ಕೊಳಲುದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದ್ದೆವು, ನೀವು ಕೇಳಲಿಲ್ಲವೆಂದು ಒಬ್ಬರಿಗೊಬ್ಬರು ಕೂಗಿ ಹೇಳಿದಂತ ಹುಡುಗರನ್ನು ಹೋಲಿಸುತ್ತಾರೆ. ಹೇಗೆಂದರೆ, ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ. ಅವನು ರೊಟ್ಟಿ ತಿನ್ನದವನು, ದ್ರಾಕ್ಷರಸ ಕುಡಿಯದವನು. ನೀವು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತೀರಿ. ಮನುಷ್ಯಕುಮಾರನು ಬಂದಿದ್ದಾನೆ, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವನಾಗಿದ್ದಾನೆ. 33 ಗಂಟೆ ಲಾಸ್ಟ್ ಅಲ್ವಾ ನೀವ್ ಹೇಳಿದ್ದು? ಹಾ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನವರೆಗೆ. ದೀಪಾ ಸಿಸ್ಟರ್. ಹಾ ಬ್ರದರ್. ಹಾ ಸಿಸ್ಟರ್. ಹೇಗೆಂದರೆ ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ. ಅವನು ರೊಟ್ಟಿ ತಿನ್ನದವನು, ದ್ರಾಕ್ಷರಸ ಕುಡಿಯದವನು. ನೀವು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತೀರಿ. ಮನುಷ್ಯಕುಮಾರನು ಬಂದಿದ್ದಾನೆ, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ನೀವು ಇಗೋ, ಇವನು ಹೊಟ್ಟೆಬಾಗನು, ಹುಡುಕನು, ಭ್ರಷ್ಟರ
ಮತ್ತು ಪಾಪಿಯಷ್ಟರ ಗೆಲೆಯನ್ನು ಅನ್ನುತ್ತೀರಿ. ಆದರೆ ಜ್ಞಾನವು ಸಕಲ ಜ್ಞಾನಾವಲಂಬಿಗಳ ಮೂಲಕ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಅಷ್ಟೇನಾ ಬ್ರದರ್? ಇನ್ನೊಂದು ವಚನ ಸಿಸ್ಟರ್. ಫರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಹೊರಗಿಕೊಂಡನು. ಥ್ಯಾಂಕ್ ಯು Thank you, ಸಿಸ್ಟರ್. brother. ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನವರೆಗೂ. ಪ್ರಸನ್ನ ಬ್ರದರ್. ಹೇಳಿ ಬ್ರದರ್. ಲೂಕ 7ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನವರೆಗೂ ಓದ್ತೀರಾ ಬ್ರದರ್? ಓಕೆ. ಆಗ ಆ ಊರಿನಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಬಂದಿದ್ದಾನೆಂದು ತಿಳಿದು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಯೇಸುವಿನ ಹಿಂದೆ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ನೆನೆಸುತ್ತಾ ತನ್ನ ತಲೆ ಕೂದಲಿನಿಂದ ಒರೆಸಿ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು, ಇವಳು ದುರಾಚಾರಿ, ಈತನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಎಂದು ತನ್ನೊಳಗೆ ಅಂದುಕೊಂಡನು. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ ಅಂದಾಗ ಸೀಮೋನನು, ಬೋಧಕನೇ, ಹೇಳು ಅಂದನು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ okay. ಲೂಕ 7ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನ. ದಿವ್ಯಾ ಸಿಸ್ಟರ್. ಬ್ರದರ್. ಆಗ ಏಸು, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿಯಿಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಏಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆಯ ಕೂದಲಿನಿಂದ ಒರೆಸಿದಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 45ನೇ ವಚನದಿಂದ 48ನೇ ವಚನವರೆಗೆ. ಶ್ರೀಕಾಂತ್ ಬ್ರದರ್. ರೇಷ್ಮಾ ಸಿಸ್ಟರ್. ಬ್ರದರ್ ನಾನೇ ಓದ್ಲಾ? ಓದಿ ಸಿಸ್ಟರ್. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೋ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಆಮೇಲೆ ಆತನು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 7ನೇ ಅಧ್ಯಾಯ 49ನೇ ವಚನದಿಂದ 50ನೇ ವಚನವರೆಗೆ. ಶಾಂತಮ್ಮ ಸಿಸ್ಟರ್. ಬ್ರದರ್. ಓದ್ತೀರಾ ಸಿಸ್ಟರ್? ಬ್ರದರ್. ಅವ್ರು ಓದಿದ್ದಾರೆ.
ಅವ್ವ ಓದ್ಲಿ. ಓಕೆ ಸಿಸ್ಟರ್. ಹ್ಮ್ 49:5. 49. ಆತನು ಆತನ ಸಂಗಡ ಊಟಕ್ಕೆ ಹೊರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿಬಿಡುವನು ಇವನ್ಯಾರು ಎಂದು ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿ ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಥ್ಯಾಂಕ್ ಯು ಅಜ್ಜಿ. ಈ ವಚನದಲ್ಲಿ, ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ರು ಆ ಗುಂಪಲ್ಲ ಒಂದು ಯೋಹಾನನ ಬಗ್ಗೆ ಒಂದು ಗುಂಪು ಕಟ್ಕೊಂಡು ಮಾತಾಡ್ತಾ ಇರುವಾಗ ಏನಾಗುತ್ತೆ ಅಂದ್ರೆ, ಪರಲೋಕದಲ್ಲಿ ಅಂದ್ರೆ ಈ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನ ಅಂದ್ರೆ ಅವರು ಸ್ನಾನಿಕನಾದ ಯೋಹಾನ ಇದಾರಲ್ಲ, ಅವರು ಎಲ್ಲರಿಗಿಂತನೂ ಅವ್ರು ಹೆಚ್ಚು ಅಂತ ಹೇಳುವಾಗ, ಆದ್ರೆ ದೇವರ ರಾಜ್ಯದಲ್ಲಿ ಇವ್ರಿಗಿಂತನೂ ಒಬ್ಬ ಹೆಚ್ಚ ಇದ್ದಾರೆ ಅಂತ ಹೇಳ್ತಾರೆ. ಆ ಗುಂಪಿನವರೆಲ್ಲ ಮಾತಾಡ್ಕೋತಾರೆ. ಆಗ ಏನಾಗುತ್ತೆ ಅಂದ್ರೆ, ಜನ ಮತ್ತೆ ಸುಂಕದವರೆಲ್ಲ ಯೋಹಾನನ ಒಂದು ಉಪದೇಶವನ್ನ ಕೇಳ್ತಾ ಇರ್ತಾರೆ. ಆಗ ಅವನಿಂದ ದೀಕ್ಷಾ ಸ್ನಾನ ಅಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಇವರು ಯಾರು ಸ್ನಾನಿಕನಾದ ಯೋಹಾನನಿಂದ ಬ್ಯಾಪ್ಟಿಸಮ್ ತಗೊಂಡಿರೋರೆಲ್ಲ ನೀತಿವಂತರಂತ ದೇವರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಪರಿಸಾಯರು ಧರ್ಮೋಪದೇಶಕರಲ್ಲ ಸ್ನಾನಿಕನಾದ ಯೋಹಾನನಿಂದ ಅವರು ಬ್ಯಾಪ್ಟಿಸಮ್ ಅಂದ್ರೆ ದೀಕ್ಷಾ ಸ್ನಾನ ತಗೊಳಲ್ಲ. ಈ ವಿಷಯ ಅವರು ಒಂದು ದೇವರ ಸಂಕಲ್ಪ ನಿರಾಕರಿಸ್ತಾರೆ. ಹೀಗಿರಲಿ ಈ ಕಾಲದ ಜನರು ಯಾರಿಗೆ ಹೋಲಿಸಲಿ ಅಂದ್ರೆ, ಯೋಹಾನ ಹೇಳ್ತಾರೆ, ಈ ಕಾಲದ ಜನರನ್ನ ನಾನು ಯಾರಿಗೆ ಹೋಲಿಸ್ಲಿ, ಅವ್ರನ್ನ ಯಾರಿಗೆ ಹೋಲ್ತಾರೆ? ಬೇಟೆ ಅಂದ್ರೆ ಅವ್ರೊಂದು ಸ್ಟೋರಿ ತರ ಹೇಳ್ತಾರೆ, ಒಂದಕ್ಕೆ ಹೋಲ್ಸಿ ಹೇಳ್ತಾರೆ. ಈ ಜನರನ್ನ, ಈಗಿನ ಕಾಲದ ಜನರನ್ನ ಹೋಲ್ಸಿ ಹೇಳ್ತಾರೆ. ಏನಂದ್ರೆ, ನಾನು ಪೇಟೆಯಲ್ಲಿ ಕೂತ್ಕೊಂಡು ನಿಮಗೋಸ್ಕರ ನಾನು ಇದು ಕೊಳಲು ಅಂದ್ರೆ ಒಂಥರ ಇನ್ಸ್ಟ್ರೂಮೆಂಟ್, ಅದೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್, ಅದ್ರಲ್ಲಿ ಊದಿದ್ರುನು ಅವ್ರು ಕುಣಿಲಿಲ್ವಂತೆ. ಅಂದ್ರೆ ಅವರು ಕುಣಿಲಿಲ್ಲ, ಮತ್ತೆ ಗೋಳಾಡಿದ್ರುನು ಅವರು ಅಳ್ಳಿಲ್ವಂತೆ. ಅದಕ್ಕೆ ಯೋಹಾನ ಈ ತರ ಹೇಳ್ತಾರೆ, ಈ ಹೇಳುವಂತಹ ಹುಡುಗರನ್ನು ಹೋಲುತ್ತಾರೆ. ಒಬ್ಬರು ಕೂಗಿ ಹೇಳುವಂತಹ ಹುಡುಗರನ್ನು ಹೋಲುತ್ತಾರೆ. ಹೇಗೆಂದರೆ ಸ್ನಾನಿಕನಾದ ಯೋಹಾನ ಬಂದಿದ್ದಾನೆ. ಅಂದ್ರೆ ಸ್ನಾನಿಕನಾದ ಯೋಹಾನ ಬಂದಿದ್ದಾನೆ, ಅವನು ರೊಟ್ಟಿ ತಿನ್ನದವನು, ಅಂದ್ರೆ ರೊಟ್ಟಿನ ತಿಂದೇ ಇರೋನು, ದ್ರಾಕ್ಷರಸನ ಕುಡಿದೇ ಇರೋನು ಅಂತ ಹೇಳ್ತಾರೆ. ಆದ್ರೆ ನೀವು ಯಾಕೆ ಅಂದ್ರೆ ಯೋಹಾನ ದ್ರಾಕ್ಷರಸನ ಕುಡ್ದಿರಲ್ಲ ಮತ್ತೆ ರೊಟ್ಟಿಯನ್ನ ತಿಂದಿರಲ್ಲ ಅಂತ ಹೇಳ್ತಾರೆ. ಅವರು ದೆವ್ವ ಹಿಡ್ದೇ ಇರ್ತಾರೆ. ಆದ್ರೆ ಮನುಷ್ಯ ಕುಮಾರನು ಬಂದಿದ್ದಾನೆ. ಮನುಷ್ಯ ಕುಮಾರ ಅಂದ್ರೆ ಯಾರಂದ್ರೆ ಯೇಸು ಕ್ರಿಸ್ತರು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರು ಏನೋ ಯೇಸು ಕ್ರಿಸ್ತರೇನೋ ಇದು ಏನಪ್ಪಾ ದ್ರಾಕ್ಷರಸನ ಕುಡ್ದಿರೋದು, ರೊಟ್ಟಿ ಮತ್ತೆ ಹೊಟ್ಟೆ ಬಾಕನು ಅಂತೆಲ್ಲ ಹೇಳ್ತಾರೆ. ಅವರು ಜ್ಞಾನ ಅವಲಂಬವಾಗಿ ಮೂಲಕ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಅಂದ್ರೆ ಇವ್ರನ್ನ ಮಾತ್ರ ನೀವ್ ಎಂತಕ್ಕೆ ಈ ತರ ಹೇಳ್ತೀರಾ, ನನ್ನನ್ ಮಾತ್ರ ಎಂತಕ್ಕೆ ರೊಟ್ಟಿ ತಿನ್ನದವನಂತ ಹೇಳ್ತೀರಾ, ಇವ್ರನ್ನ ಯಾಕೆ ಮನುಷ್ಯ ಕುಮಾರನ್ನ ಅಂದ್ರೆ ಯೇಸು ಕ್ರಿಸ್ತರನ್ನ ಮಾತ್ರ ನೀವ್ ಯಾಕೆ ಈ ತರ ಕೆಟ್ಟ ಮಾತಲ್ಲೆಲ್ಲ ಹೇಳ್ತೀರಾ ಅಂತ ಹೇಳ್ತಾರೆ. ಆಗ ಇದಾದ್ಮೇಲೆ ಯೇಸು ಕ್ರಿಸ್ತರು ಒಬ್ಬ ಪರಿಸಯನ ಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಅದ್ರಲ್ಲಿ ಒಬ್ಬ ಹೆಂಗಸು ಬಂದ್ಬಿಟ್ಟು ಅವ್ರ ಕಾಲ್ನ ಒರೆಸ್ತಾರೆ. ಅದ್ರ ಬಗ್ಗೆ ಇದೊಂದಿದೆ, ಏನಂದ್ರೆ ಪರಿಸಯರಲ್ಲಿ ಒಬ್ರು ಪರಿಸಯರಲ್ಲಿ ಇರ್ತಾರೆ. ಅವರು ಯೇಸು ಕ್ರಿಸ್ತರನ್ನ ಊಟಕ್ಕೆ ಅಂತ ಅವ್ರ ಮನೆಗೆ ಕರೆದಿರ್ತಾರೆ. ಆಗ ಪರಿಸಯರ ಮನೆಗೆ ಯೇಸು ಕ್ರಿಸ್ತರ ಜೊತೆಗೆ ಇನ್ನೂ ಸ್ವಲ್ಪ ಜನ ಬಂದಿರ್ತಾರೆ ಊಟಕ್ಕೆ. ಆಗ ಅವರು
ಒಂದು ಊಟಕ್ಕೆ ಅಂತ ಕೂತ್ಕೊಂಡಿರುವಾಗ ಒಂದು ದುರಾಚಾರಿಯಾದ ಹೆಂಗಸು ಅಂದ್ರೆ ಒಂದು ಕೆಟ್ಟ ಹೆಂಗಸು ಯೇಸು ಕ್ರಿಸ್ತರ ಕಾಲ್ನ ಅಂದ್ರೆ ಯೇಸು ಕ್ರಿಸ್ತರು ಪರಿಸರ ಮನೆಗ್ ಬಂದಿರೋದ್ನ ಕೇಳ್ಕೊಂಡು ಅಂದ್ರೆ ಹುಡುಕೊಂಡು ಅಲ್ಲಿ ಬಂದಿ ಯೇಸು ಕ್ರಿಸ್ತರ ಕಾಲ್ನ ತನ್ನ ಕಣ್ಣೀರಿನಿಂದ ಒರೆಸ್ಬಿಟ್ಟು ಪಾದಗಳನ್ನೆಲ್ಲ ತ್ಯಾವ ಮಾಡಿ ಅದನ್ನ ಒರೆಸ್ಬಿಟ್ಟು ಅವರ ಕಾಲಿನ ಅವರ ಕೂದಲಿನಿಂದ ತಲೆ ಕೂದ್ಲಿರುತ್ತಲ್ಲ ಅದ್ರಿಂದ ಒರೆಸ್ತಾರೆ. ಆಮೇಲೆ ಅವರ ತಲೆಗೆ ಸುಗಂಧ ತೈಲವನ್ನ ಹಚ್ತಾರೆ. ಆಗ ಅಲ್ಲಿರುವ ಜನರೆಲ್ಲ ಏನಂತಾರಂದ್ರೆ ಅಂದ್ರೆ ಊಟಕ್ಕೆ ಕೂತಿರ್ತಾರಲ್ಲ ಅವ್ರ ಯೇಸು ಕ್ರಿಸ್ತರ ಜೊತೆ ಅವರು ಮತ್ತೆ ಆ ಪರಿಸರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಈ ದುರಾಚಾರಿಯಾದ ಹೆಂಗಸು ಯೇಸು ಕ್ರಿಸ್ತನ ಪಾದ ಎಲ್ಲ ತ್ಯಾವ ಮಾಡಿ ಒರೆಸ್ತಾ ಇರೋದ್ನೆಲ್ಲ ನೋಡಿ ಒಂಥರ ಮಾತಾಡ್ತಾರೆ ಆ ಹೆಂಗಸನ. ಆಗ ಯೇಸು ಕ್ರಿಸ್ತರು ಸೀಮೋನಂಗೆ ಹೇಳ್ತಾರೆ ಏನಂದ್ರೆ, ಸೀಮೋನ ನಾನ್ ನಿಂಗೆ ಒಂದ್ ಹೇಳಬೇಕ ಮಾತಿದೆ ಅಂತ ಹೇಳ್ತಾರೆ. ಅದಕ್ಕೆ ಸೀಮೋನ್ ಏನ್ ಹೇಳ್ತಾರಂದ್ರೆ ಬೋಧಕನೇ ಅಂದ್ರೆ ಯೇಸು ಕ್ರಿಸ್ತರು ಯೇಸು ಕ್ರಿಸ್ತರೇ ಹೇಳಿ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲುಗಾರರಿದ್ದರು. ಅಂದ್ರೆ ಒಂದು ಸ್ಟೋರಿ ಮೂಲಕ ಅವರಿಗೆ ತಿಳಿಯಪಡಿಸ್ತಾರೆ ಏನಂದ್ರೆ ಒಬ್ಬ ಸಾಹುಕಾರ ಇರ್ತಾರಂದ್ರೆ ಅದಕ್ಕೆ ಆ ಸಾಹುಕಾರನಿಗೆ ಇಬ್ರು ಸಾಲಗಾರರಿರ್ತಾರೆ. ಅಂದ್ರೆ ಒಬ್ಬ 500 ರೂಪಾಯಿ ಕೊಟ್ಟಿರ್ತಾನೆ, ಇನ್ನೊಬ್ಬ 50 ರೂಪಾಯಿ ಕೊಟ್ಟಿರ್ತಾನೆ. ಈಗ ಅವನು ಕಡ್ದೇ ಇರೋ ಒಂದು ಸಿಚುವೇಶನ್ ಅಂದ್ರೆ ಕಡ್ದೇ ಇರೋ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಅದಕ್ಕೆ ಅವ್ರಿಬ್ರು ಬಿಟ್ಕೊಟ್ಬಿಡ್ತಾರೆ. ಇದ್ರಲ್ಲಿ ಯಾರು ಯಾರು ಹೆಚ್ಚು ಪ್ರೀತಿಸ್ತಾರೆ ಅವ್ರನ್ನ, ಯಾರು ಹೆಚ್ಚು ಅವ್ರನ್ನ ಕೇರ್ ತಗೋತಾರೆ, ಅವ್ರ ಕೈಯಲ್ಲಿ ಆಗ್ಲಿಲ್ಲಪ್ಪ ಬಿಟ್ಕೊಡೋಣ ಅಂತ ಬಿಟ್ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸೀಮೋನ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಯಾರು ಜಾಸ್ತಿ ಕಾಸನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಇವಾಗ 500 ರೂಪಾಯಿ 50 ರೂಪಾಯಿ ಇತ್ತು, 500 ರೂಪಾಯಿ ಬಿಟ್ಕೊಟ್ಟಂತಾನೆ ಜಾಸ್ತಿ ಅಂತ ಭಾವಿಸ್ಕೊಂಡಿದೀನಿ ಅಂತ ಈ ಸೀಮೋನ್ ಹೇಳ್ತಾರೆ. ಅದಕ್ಕೆ ನೀನು ಸರಿಯಾದ ಉತ್ತರನ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಇದೇ ತರಾನೇ ಆ ಹೆಂಗಸು ಯೇಸು ಕ್ರಿಸ್ತರು ಆ ಹೆಂಗಸಿನ ಕಡೆಗೆ ತಿರ್ಗಿಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನನ್ನ ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ಅಂದ್ರೆ ಯೇಸು ಕ್ರಿಸ್ತರು ಏನಂತಾರಂದ್ರೆ, ಈ ಹೆಂಗಸನ್ನ ನೀನ್ ನೋಡ್ದ್ಯಾ? ನಾನು ಈ ಅಂದ್ರೆ ಮನೆ ಒಳಗ್ ಬಂದಿದ್ದೀನಿ ಅವ್ರು ನಾನು ನಿಮ್ ಮನೆಗ್ ಬಂದಾಗ ನೀನ್ ನನಗೆ ಕಾಲಿಗೆ ಒಂದು ನೀರನ್ನು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರನ್ನ ನೀಟಾಗಿ ಉಪಚರಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀನ್ ಈ ಹೆಂಗಸನ್ನ ನೋಡ್ದ್ಯಾ? ನಾನು ಮನೆಗ್ ಬಂದಿದಿಂದನು ನನ್ನ ಕಾಲುಗಳನ್ನ ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ಕೂದಲಿನಿಂದ ಒರೆಸ್ತಾರೆ. ಮತ್ತೆ ನಾನ್ ಬಂದಿದಿಂದನು ನನ್ನನ್ನು ಉಪಚರಿಸೋದನ್ನ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಅಂದ್ರೆ ನಾನು ನಿಮ್ಮ ಮನೆಗ್ ಬಂದಾಗ ತಲೆಗೆ ಎಣ್ಣೆನೂ ಹಚ್ಲಿಲ್ಲ, ಆದ್ರೆ ಇವಳಾದ್ರೂ ಸುಗಂಧ ತೈಲವನ್ನು ಹಚ್ಚಿದ್ಲು ಅಂತ ಹೇಳ್ತಾರೆ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಅಂದ್ರೆ ಈಗ ಇವಳು ಕಾಲಿಗೆ ಸುಗಂಧ ತೈಲವನ್ನ ಹಚ್ಚಿ ಈ ತರ ಹೇಳ್ತಾರೆ. ಆಮೇಲೆ ನಾನು ಇದ್ರಲ್ಲಿ ಹೇಳೋ ಮಾತೇನಂದ್ರೆ, ಇವಳು ಮಾಡಿರೋ ಪಾಪ ಎಷ್ಟೇ ಆಗಿರ್ಲಿ, ಬಹಳವಾಗಿರ್ಲಿ, ಆದ್ರೆ ಇವಳು ತೋರಿಸಿರುವ ಇವಳ ಪಾಪ ಎಲ್ಲ ಅಂದ್ರೆ ಶ್ರಮಿಸಲ್ಪಟ್ಟಿವೆ. ಯಾಕಂದ್ರೆ ಇವಳು ತೋರಿಸಿರುವ ಪ್ರೀತಿ ಬಹಳ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಯೇಸು ಕ್ರಿಸ್ತರು ಏನ್ ಹೇಳಕ್ ಬರ್ತಾನೆ ಅಂದ್ರೆ, ಎಲ್ಲದಕ್ಕಿಂತ ಪ್ರೀತಿ ದೊಡ್ಡದು, ಪ್ರೀತಿ ಹೆಚ್ಚಾಗಿದೆ, ಪ್ರೀತಿ ಇರ್ಬೇಕು ಅಂತ ಹೇಳ್ತಾರೆ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಶ್ರಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ. ಅಂದ್ರೆ ಯಾರ್ಗೆ ಸ್ವಲ್ಪ ಶ್ರಮಿಸಲ್ಪಟ್ಟಿದಾರೋ ಅಂದ್ರೆ ಸ್ವಲ್ಪವೇ ಅವ್ರಿಗೆ
ಪಾಪಗಳನ್ನ ಕ್ಷಮಿಸಿದಾರೋ ಅವರು ಪ್ರೀತಿಯೂ ಸ್ವಲ್ಪನೇ ತೋರಿಸಿರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಆತನ ಬಳಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನಾರು ಅಂದ್ರೆ ಯೇಸು ಕ್ರಿಸ್ತರನ್ನ ಏನ್ ಹೇಳ್ತಾರೆ ಅಂದ್ರೆ ಆ ಹೆಂಗಸನಿಗೆ ಹೇಳ್ತಾರೆ, ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದೀನಿ, ಈಗ ಕ್ಷಮಿಸಿದೀನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಅದಕ್ಕೆ ಅವ್ರ ಸಂಗಡ ಅಂದ್ರೆ ಅವ್ರ ಅಕ್ಕಪಕ್ಕ ಕೂತಿರೋ ಪರಿಸರು ಜನರು ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಇವ್ನ್ ಯಾರು ಕ್ಷಮಿಸಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ತಮ್ಮೊಳಗೆ ಅಂದ್ರೆ ಅವ್ರೊಳಗೇನೆ ಮಾತಾಡ್ಕೋತಾರೆ. ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಅಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಹೆಂಗಸಿಗೆ ಏನ್ ಹೇಳ್ತಾರೆ ಅಂದ್ರೆ ನಿನ್ನ ನಂಬಿಕೆಯೇ ನಿನ್ನನ್ನ ರಕ್ಷಿಸಿದೆ ಅಂತ ಹೇಳ್ತಾರೆ. ಅಂದ್ರೆ ನಂಬಿಕೆಯೂ ಮುಖ್ಯ ಅಂತ ಹೇಳ್ತಿದ್ದಾರೆ. ನಂಬಿಕೆಯಿಂದ ಅವರು ಆ ಪಾಪಗಳನ್ನೆಲ್ಲ ವಿಮೋಚನೆ ಮಾಡ್ಕೊಂಡ್ರು. ಆಮೇಲೆ ಸಮಾಧಾನದಿಂದ ಹೋಗು ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಈ ವಚನದಲ್ಲಿರೋ ಇದ್ರಲ್ಲಿ ಇರೋದು ಇಷ್ಟೇ ತಿಳಿಸಿದ್ದಾರೆ. ಥ್ಯಾಂಕ್ ಯು ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ. ನೆಕ್ಸ್ಟ್ ಹಾಗೆ ಕೊನೆಯ ಪ್ರೇಯರ್